Good morning, dear students. So, P block elements ಅಲ್ಲಿ ನಾವು last class ಅಲ್ಲಿ up to question number 27 ವರೆಗೂ ಡಿಸ್ಕಸ್ ಮಾಡಿದ್ವಿ. So, next question number 28 ತಗೋಣ. Which of the following options is correctly characterized by the given statements? Option A. It is formed when red phosphorus is heated in a sealed tube at 803 Kelvin. Second one, it can be sublimated in air. Third one, it has opaque monoclinic or rhombohedral crystals. Options ಕೊಟ್ಟಿದ್ದಾರೆ. Option A, white phosphorus. Option B, yellow phosphorus, alpha black phosphorus and beta black phosphorus. ನೋಡಿ, ಈ ಫಾಸ್ಫರಸ್ ಅಲ್ಲಿ ಅಲಾಟ್ರೋಪ್ಸ್ ಆಫ್ ಫಾಸ್ಫರಸ್ ಅಂತ ತಗೊಂಡಾಗ 3 ಟೈಪ್ಸ್ ಇದಾವೆ. ಒಂದು ವೈಟ್ ಫಾಸ್ಫರಸ್, ರೆಡ್ ಫಾಸ್ಫರಸ್ ಅಂಡ್ ಬ್ಲಾಕ್ ಫಾಸ್ಫರಸ್. ಈ ಅಲಾಟ್ರೋಪ್ಸ್ ಆಫ್ ಫಾಸ್ಫರಸ್ ಅನ್ನ ನಾವು ಸರಿಯಾಗಿ ಅಂದ್ರೆ ನಮ್ಮ ಸಿಲೆಬಸ್ ಅಲ್ಲಿ ಅವನು ಕೊಟ್ಟಿರ್ಲಿಲ್ಲ. ಅಂದ್ರೆ ಈ ಸರಿ ಏನ್ ಸಿಲೆಬಸ್ ಕೊಟ್ಟಿದ್ದಾನಲ್ಲ ಅದರಲ್ಲಿ ಅವನು ಕೊಟ್ಟಿರ್ಲಿಲ್ಲ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಅಷ್ಟು ಡಿಸ್ಕಷನ್ ಮಾಡಿಲ್ಲ ರೆಗ್ಯುಲರ್ ಕ್ಲಾಸ್ ಅಲ್ಲಿ. ನೋಡಿ, ಈ 3 ಫಾರಮ್ಸ್ ಅಲ್ಲಿ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ದೆ, ಈ ವೈಟ್ ಫಾಸ್ಫರಸ್ ಇದೆಯಲ್ಲ ದಟ್ ಈಸ್ ಮೋಸ್ಟ್ ರಿಯಾಕ್ಟಿವ್, ಹಾಗಾಗಿ ಅದು ಅನ್ಸ್ಟೇಬಲ್. ಇನ್ನು ಬ್ಲಾಕ್ ಫಾಸ್ಫರಸ್ ಅಂತ ತಗೊಂಡಾಗ ದಟ್ ಈಸ್ ಮೋಸ್ಟ್ ಸ್ಟೇಬಲ್, ಹೆನ್ಸ್ ಇಟ್ ಈಸ್ ನಾಟ್ ರಿಯಾಕ್ಟಿವ್. ಈ ಬ್ಲಾಕ್ ಫಾಸ್ಫರಸ್ ಅಲ್ಲಿ 2 ಟೈಪ್ಸ್ ಇದಾವೆ. ಒಂದು ಆಲ್ಫಾ ಬ್ಲಾಕ್ ಫಾಸ್ಫರಸ್ ಅಂತ ಕರಿತೀವಿ, ಇನ್ನೊಂದನ್ನ ಬೀಟಾ ಬ್ಲಾಕ್ ಫಾಸ್ಫರಸ್ ಅಂತ ಕರಿತೀವಿ. ಒಂದು ಆಲ್ಫಾ ಬ್ಲಾಕ್ ಫಾಸ್ಫರಸ್, ಇನ್ನೊಂದು ಬೀಟಾ ಬ್ಲಾಕ್ ಫಾಸ್ಫರಸ್ ಅಂತ ಕರಿತೀವಿ. ಈ ಆಲ್ಫಾ ಬ್ಲಾಕ್ ಫಾಸ್ಫರಸ್ ಇದೆಯಲ್ಲ ಇದನ್ನ ನಾವು ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ, ರೆಡ್ ಫಾಸ್ಫರಸ್ ಅನ್ನ 803 ಕೆಲ್ವಿನ್ ಅಲ್ಲಿ ಹೀಟ್ ಮಾಡಿದಾಗ ನಮಗೆ ಆಲ್ಫಾ ಬ್ಲಾಕ್ ಫಾಸ್ಫರಸ್ ಬರುತ್ತೆ. ಅಷ್ಟೇ ಅಲ್ಲ, ಅದು ಒಪೆಕ್ ನೇಚರ್ ಅನ್ನ ಹೊಂದಿದೆ, ಮೊನೋಕ್ಲಿನಿಕ್ ಅಥವಾ ರೋಂಬೋಹೈಡ್ರಲ್ ನೇಚರ್ ಅಂದ್ರೆ ಸ್ಟ್ರಕ್ಚರ್ ಇರುತ್ತೆ. ಆ ನಂತರ ಅದು ಆಲ್ಫಾ ಬ್ಲಾಕ್ ಫಾಸ್ಫರಸ್ ಇದೆಯಲ್ಲ ಅದು ಸಬ್ಲಿಮೇಷನ್ ಆಗುತ್ತೆ, ಸಬ್ಲಿಮೈಸ್ಡ್ ಇನ್ ಏರ್. ಅದೇ ಬ್ಲಾಕ್ ಫಾಸ್ಫರಸ್ ತಗೊಂಡ್ರೆ ಅದು ಸಬ್ಲಿಮೇಷನ್ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಯಾವ್ದು ಬರುತ್ತೆ ಅಂದ್ರೆ ಆಲ್ಫಾ ಬ್ಲಾಕ್ ಫಾಸ್ಫರಸ್ ಆಗುತ್ತೆ. ಆಮೇಲೆ ಈ ಆಲ್ಫಾ ಬ್ಲಾಕ್ ಬೀಟಾ ಬ್ಲಾಕ್ ಫಾಸ್ಫರಸ್ ಇದೆಯಲ್ಲ ಅದು 473 ಕೆಲ್ವಿನ್ ಅಲ್ಲಿ ನಾವು ರೆಡ್ ಫಾಸ್ಫರಸ್ ಅನ್ನ ಹೀಟ್ ಮಾಡಿದಾಗ ಅಂದ್ರೆ ವೈಟ್ ಫಾಸ್ಫರಸ್ ಅನ್ನ ಹೀಟ್ ಮಾಡಿದಾಗ ನಮಗೆ ಈ ಬೀಟಾ ಬ್ಲಾಕ್ ಫಾಸ್ಫರಸ್ ಬರುತ್ತೆ. ನೋಡಿ, ಆಲ್ಫಾ ಬ್ಲಾಕ್ ಫಾಸ್ಫರಸ್ ರೆಡ್ ಫಾಸ್ಫರಸ್ ಅನ್ನ ಹೀಟ್ ಮಾಡಿದಾಗ ಬರುತ್ತೆ, ಆದ್ರೆ ಬೀಟಾ ಬ್ಲಾಕ್ ಫಾಸ್ಫರಸ್ ಅಂತಕ್ಕಂಥದ್ದು ಏನಿದೆ ಆ ಕಾಂಪೌಂಡ್ ಅಂದ್ರೆ ಆ ಒಂದು ಅಲಾಟ್ರೋಪ್ ಆಫ್ ಫಾಸ್ಫರಸ್ ಅದು ವೈಟ್ ಫಾಸ್ಫರಸ್ ಅನ್ನ 473 ಕೆಲ್ವಿನ್ಗೆ ಹೀಟ್ ಮಾಡಿದಾಗ ಬರುತ್ತೆ. ಆಗ್ಲೇ ನಾನು ಹೇಳಿದಾಗೆ ಅದು ಸಬ್ಲಿಮೇಷನ್ ಆಗಲ್ಲ. ಸೊ ಹಾಗಾಗಿ ಆಪ್ಷನ್ ಯಾವ್ದು ಬರುತ್ತೆ ಅಂದ್ರೆ ಆಲ್ಫಾ ಬ್ಲಾಕ್ ಫಾಸ್ಫರಸ್. ಕ್ವಶನ್ ನಂಬರ್ 29 ನೋಡಿ. The heavier elements of group 15 do not form p-pi bonds. ಯಾಕೆ? ಈಗ ನಮ್ಗೆ ಗೊತ್ತು ಕಾರ್ಬನ್ ಇದೆಯಲ್ಲ ಇಟ್ ಕ್ಯಾನ್ ಫಾರ್ಮ್ p-pi ಮಲ್ಟಿಪಲ್ ಬಾಂಡ್ಸ್ ಅನ್ನ ಫಾರ್ಮೇಶನ್. ಅದೇ ಹೆವಿಯರ್ ಗ್ರೂಪ್ಸ್ ಅನ್ನ ತಗೊಂಡ್ರೆ ಅವುಗಳು p-pi ಬಾಂಡ್ ಅನ್ನ ಫಾರ್ಮೇಶನ್ ಮಾಡಲ್ಲ. ಯಾಕೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ದೇರ್ ಅಟಾಮಿಕ್ ಆರ್ಬಿಟಲ್ಸ್ ಆರ್ ಲಾರ್ಜ್ ಅಂಡ್ ಡಿಫ್ಯೂಸ್ಡ್. Option B, their atomic orbitals do not overlap effectively. Option C, both A and B and none of these ಅಂತ ಇದೆ. ನೋಡಿ, ಈ ಹೆವಿ ಎಲಿಮೆಂಟ್ಸ್ ಅಂತ ತಗೊಂಡಾಗ ಆ ಅಟಾಮಿಕ್ ಆರ್ಬಿಟಲ್ಸ್ ಏನಿದ್ದಾವೆ ಅವುಗಳು ಎಫೆಕ್ಟಿವ್ ಆಗಿ ಓವರ್ಲ್ಯಾಪ್ ಆಗಲ್ಲ. ಯಾಕಂದ್ರೆ 3p ಅಟಾಮಿಕ್ ಆರ್ಬಿಟಲ್ ಅದ 3d ಅಟಾಮಿಕ್ ಆರ್ಬಿಟಲ್ ಜೊತೆ ಓವರ್ಲ್ಯಾಪಿಂಗ್ ಇರಲ್ಲ, ಯಾಕಂದ್ರೆ ಸಿಮೆಟ್ರಿ ಬೇರೆ ಬೇರೆ ಆಗುತ್ತೆ. ಇದು ಒಂದು. ಇನ್ನು ಆಪ್ಷನ್ ಏನಲ್ಲಿ ಕೊಟ್ಟಿದ್ದಾರೆ, ದೇರ್ ಅಟಾಮಿಕ್ ಆರ್ಬಿಟಲ್ಸ್ ಆರ್ ಲಾರ್ಜ್ ಅಂಡ್ ಡಿಫ್ಯೂಸ್ಡ್ ಅಂತ ಇದೆ. ಸೊ ಅವುಗಳ ಅಟಾಮಿಕ್ ಆರ್ಬಿಟಲ್ಸ್ ಜಾಸ್ತಿ ಇರ್ತಾ ದೊಡ್ಡದಿರುತ್ತೆ, ಹಾಗಾಗಿ ಅವುಗಳು p-pi ಬಾಂಡ್ ಅನ್ನ ಫಾರ್ಮೇಶನ್ ಮಾಡಲ್ಲ. ಸೊ ಹಾಗಾಗಿ ಎ ಮತ್ತೆ ಬಿ ಎರಡೂ ಬರುತ್ತೆ. ಈ ಕಾರಣಕ್ಕೆ ನಾವು ಆಪ್ಷನ್ ಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 30. Which of the following suggests the correct hybridization and structure of Xe OF4?
So what is the structure of XeOF4? It is a square pyramidal. So square pyramidal structure ಇರೋದ್ರಿಂದ ಇದರಲ್ಲಿ ಯಾವ hybridization ಇರುತ್ತೆ? sp3d2 hybridization ಇರುತ್ತೆ. So it is a square pyramidal and sp3d2. Options ಕೊಟ್ಟಿದ್ದಾರೆ. trigonal, bipyramidal, square pyramidal. Square pyramidal ಯಾವುದು ಬರುತ್ತೆ? XeF4 ಬರುತ್ತೆ. Square. ಇದು XeF4 ಯಾವುದು? ಸ್ಕ್ವೇರ್ ಪ್ಲೇನಾರ್ ಬರುತ್ತೆ, ಹೌದಾ? ಸೊ ನಮ್ಗೆ ಇಲ್ಲಿ ಅವನು ಸ್ಕ್ವೇರ್ ಪಿರಮಿಡಲ್ ಅನ್ಕೊಂಡಿದ್ದಾನೆ, ಬರಲ್ಲ. ಸೊ XeF4 ಸ್ಕ್ವೇರ್ ಪ್ಲೇನಾರ್ ಬರುತ್ತೆ, ಇದು ಸ್ಕ್ವೇರ್ ಪಿರಮಿಡಲ್. ಸೊ ಆಪ್ಷನ್ ಡಿ ಬರುತ್ತೆ. ನಾ 31. The correct trend regarding the group 16 hydride H2EE. ಅಂದ್ರೆ ಗ್ರೂಪ್ 16th ಎಲಿಮೆಂಟ್ಸ್ ಹೈಡ್ರೈಡ್ಸ್ ಅಂತ ತಗೊಂಡ್ರೆ H2O, H2S, H2Se ಈ ತರ ಎಲಿಮೆಂಟ್ಸ್ ಏನು ಬರ್ತಾವಲ್ಲ, H2Pe, ಟೆಲೂರಿಯಂ, H2Pe, ಪೊಲೋನಿಯಂ, PO, ಹೌದಾ? ಸೊ ಇವುಗಳನ್ನು ನಾವು ಏನು ಕರಿತೀವಿ? ಹೈಡ್ರೈಡ್ಸ್ ಆಫ್ 16th ಗ್ರೂಪ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಏನು ಕರಿತೀವಿ? ಹೈಡ್ರೈಡ್ಸ್ ಆಫ್ 16th ಗ್ರೂಪ್ ಎಲಿಮೆಂಟ್. ಸೊ ಹಾಗಾದ್ರೆ ಆಪ್ಷನ್ಸ್ ಎ ನೋಡಿ. ಡೌನ್ ದ ಗ್ರೂಪ್ ದ HEH ಬಾಂಡ್ ಆಂಗಲ್ ಇನ್ಕ್ರೀಸಸ್. ಸ್ವಲ್ಪ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನೀವು 15th ಗ್ರೂಪ್ ಇರ್ಬೋದು ಅಥವಾ 16th ಗ್ರೂಪ್ ಇರ್ಬೋದು. ಈ ಎರಡೂ ಗ್ರೂಪ್ ಎಲಿಮೆಂಟ್ಸ್ ಏನಿದಾವಲ್ಲ, ಬೋತ್ ಫಾರ್ಮ್ಸ್ ಹೈಡ್ರೈಡ್ಸ್. ಬೋತ್ ಫಾರ್ಮ್ಸ್ ಹೈಡ್ರೈಡ್ಸ್. ನೀವು 15th ಮತ್ತೆ 16th ಗ್ರೂಪ್ ಹೈಡ್ರೈಡ್ಸ್ ಅನ್ನ ತಗೊಂಡ್ರೆ ಅಮೋನಿಯಾ 15th ಗ್ರೂಪ್ ಅಂದ್ರೆ ಅಮೋನಿಯಾ, PH3 ಏನ್ ಬರ್ತಾವಲ್ಲ, ಇವುಗಳಲ್ಲಿ ನೀವು ಡೌನ್ ದ ಗ್ರೂಪ್ ಮೂವ್ ಆದ್ರೆ ಬಾಂಡ್ ಆಂಗಲ್ ಯಾವಾಗಲೂ ಡಿಕ್ರೀಸ್ ಆಗುತ್ತೆ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಏನಾಗುತ್ತೆ? ಬಾಂಡ್ ಆಂಗಲ್ ಡಿಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆಗಲ್ಲ. ಯಾಕೆ ಅಂದ್ರೆ ನೀವು ಡೌನ್ ದ ಗ್ರೂಪ್ ಮೂವ್ ಅಂದ್ರೆ ಆಕ್ಸಿಜನ್, ಸಲ್ಫರ್, ಸೆಲೆನಿಯಂ, ಅದೇ ತರ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಬಿಸ್ಮತ್, ಈ ತರ ಏನು ಆಂಟಿಮನಿ, ಈ ತರ ಏನು ಎಲಿಮೆಂಟ್ಸ್ ಬರ್ತಾವಲ್ಲ, ಇವುಗಳಲ್ಲಿ ನಾವು ಡೌನ್ ದ ಗ್ರೂಪ್ ಮೂವ್ ಆದ್ರೆ ಅಟಾಮಿಕ್ ಸೈಜ್ ಜಾಸ್ತಿ ಆಗುತ್ತೆ. ಸೊ ಆಬ್ವಿಯಸ್ಲಿ ಏನಾಗುತ್ತೆ? ಬಾಂಡ್ ಆಂಗಲ್ ಡಿಕ್ರೀಸ್ ಆಗ್ತಾನೆ ಹೋಗುತ್ತೆ, ವಿನಃ ಇನ್ಕ್ರೀಸ್ ಆಗಲ್ಲ. ಸೊ ಇದು 15th ಗ್ರೂಪಿಗೂ ಅಪ್ಲೈ ಆಗುತ್ತೆ ಮತ್ತೆ 16th ಗ್ರೂಪ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಸೊ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಆಪ್ಷನ್ ಎ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಈಸ್ ಇನ್ಕರೆಕ್ಟ್. ಉಳಿದಿರೋ ಟ್ರೈನ್ ನೋಡಿ, ಅದು ಕೂಡ ಬಹಳ ಇಂಪಾರ್ಟೆಂಟ್. ಇಟ್ ಈಸ್ ಫಾರ್ ಬೋತ್ 15th ಆಸ್ ವೆಲ್ ಆಸ್ 16th ಗ್ರೂಪ್, ಎರಡಕ್ಕೂ ಕೂಡ ಇಂಪಾರ್ಟೆಂಟ್. ಏನ್ ಹೇಳ್ತಾನೆ? ದ ಅಸಿಡಿಕ್ ಕ್ಯಾರೆಕ್ಟರ್ ಆಫ್ ಹೈಡ್ರೈಡ್ಸ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಇಟ್ ಈಸ್ ಕರೆಕ್ಟ್. ಯಾಕಂದ್ರೆ ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗೋದ್ರಿಂದ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಆಬ್ವಿಯಸ್ಲಿ ಅವು ಹೈಡ್ರೋಜನ್ ಅನ್ನು ಬಿಟ್ಕೊಡ್ತವೆ. ಸಿ ಎಕ್ಸೆಪ್ಟ್ ವಾಟರ್, ಆಲ್ ಹೈಡ್ರೈಡ್ಸ್ possess reducing property. This is also correct statement. Thermal stability of hydrides decreases down the group. So thermal stability ಏನಾಗ್ತಾ ಬರುತ್ತೆ? ಡಿಕ್ರೀಸ್ ಆಗ್ತಾ ಬರುತ್ತೆ ಡ್ಯೂ ಟು ಇನ್ಕ್ರೀಸ್ ಇನ್ ದಿ ಅಟಾಮಿಕ್ ಸೈಜ್. ಸೊ ಬಿ, ಸಿ ಮತ್ತೆ ಡಿ ಏನಿದಾವೆ, so they are the correct properties of the hydrates of the 16th group, whereas option A, that is not the correct or the incorrect trend. 32. X is used as a germicide, disinfectant and for sterilizing water. X also acts as an oxidizing agent and in the manufacture of KMnO4, potassium permanganate. So in the manufacture of KMnO4, X is ಅಂತ ಕರೀತಾರೆ. ಸೊ ಏನಿದಾನೆ? X ಅಂತ ಯಾವ್ದ್ಯಾವುದು? O2 ಇದೆ, O3 ಇದೆ, Cl2 ಇದೆ, ClO2 ಇದೆ. ಸೊ ಇವಿಷ್ಟರಲ್ಲಿ ಯಾವುದು ಆಕ್ಸಿಡೈಸಿಂಗ್ ಪ್ರಾಪರ್ಟಿ ತೋರಿಸುತ್ತೆ? ಜರ್ಮಿಸೈಡ್ ಇದೆ, ಡಿಸ್ಇನ್ಫೆಕ್ಟೆಂಟ್ ಇದೆ ಅಂಡ್ ಫಾರ್ ಸ್ಟೆರಿಲೈಸಿಂಗ್ ವಾಟರ್ ಅಂತ ಇದೆ. ಸೊ ಯಾವ್ದು ಬರುತ್ತೆ? ಇಟ್ ಈಸ್ ಕ್ಲೋರಿನ್. ಆಪ್ಷನ್ ಸಿ ಬರುತ್ತೆ. ನೆಕ್ಸ್ಟ್ 33. An element X forms compounds of the formula XCl3, X2O5, Ca3X2 but does not form XCl5. Which of the following is the element X ಅಂತ ಕೇಳಿದ್ದಾರೆ. So option A O2, option A B, option B aluminium, option C nitrogen and option D phosphorus. ಈಗ ಬೋರಾನ್ ತಗೊಂಡ್ರೆ BCl3 ಫಾರ್ಮೇಷನ್ ಮಾಡುತ್ತೆ, ಹೌದಾ? ಸೊ ಆಮೇಲೆ ಬೋರಾನ್ ಕ್ಯಾಲ್ಸಿಯಂ ಮೆಟಲ್ ಜೊತೆ ರಿಯಾಕ್ಷನ್ ಆಗಲ್ಲ.
ಬೋರಾನು B2O5 ಅನ್ನ ಫಾರ್ಮೇಶನ್ ಮಾಡಲ್ಲ, BCl3 ನ ಫಾರ್ಮೇಶನ್ ಮಾಡುತ್ತೆ, ಆದ್ರೆ B2O5 ನ ಫಾರ್ಮೇಶನ್ ಮಾಡಲ್ಲ. ಸೊ ಆಪ್ಷನ್ ಎ ಹೊರಟು. ಅಲ್ಯೂಮಿನಿಯಂ ತಗೋಣ, Al2O3 ಫಾರ್ಮೇಶನ್ ಮಾಡುತ್ತೆ, ಬಟ್ Al2O5 ಈ ಕಾಂಪೌಂಡ್ ಅನ್ನ ಅದು ಫಾರ್ಮೇಶನ್ ಮಾಡಲ್ಲ. ಹೌದಾ? ನೆಕ್ಸ್ಟ್ ಸಿ ತಗೊಂಡ್ರೆ ನೈಟ್ರೋಜನ್ ಇದೆ ನೋಡಿ, ನೈಟ್ರೋಜನ್ NCl3 ಫಾರ್ಮೇಶನ್ ಮಾಡುತ್ತೆ. ಹೌದಾ? N2O5 ಫಾರ್ಮೇಶನ್ ಮಾಡುತ್ತೆ, Ca3N2 ಕ್ಯಾಲ್ಸಿಯಂ ನೈಟ್ರೈಡ್ ಅನ್ನ ಫಾರ್ಮೇಶನ್ ಮಾಡುತ್ತೆ, ಬಟ್ NCl5 ನ ಫಾರ್ಮೇಶನ್ ಮಾಡಲ್ಲ. ಯಾಕಪ್ಪ NCl5 ನ ಫಾರ್ಮೇಶನ್ ಮಾಡಲ್ಲ ಅಂತ ಕೇಳಿದ್ರೆ, ನೈಟ್ರೋಜನ್ ಇದೆಯಲ್ಲ, ಸೊ ಇಟ್ ಕೆನಾಟ್ ಫಾರ್ಮ್ NCl5 ಬಿಕಾಸ್ absence of d orbital. It cannot form, absence of d orbital. So ಇದರಲ್ಲಿ d orbitals ಇಲ್ಲ. ಹೌದಾ? ಸೊ ಹಾಗಾಗಿ ಅದು ಏನ್ ಮಾಡುತ್ತೆ, ಕ್ಲೋರಿನ್ ಅಂತಕ್ಕಂಥ ಕಾಂಪೌಂಡ್ ಇದೆ ಅದು. ಸೊ ನೈಟ್ರೋಜನ್ ಪೆಂಟಾಕ್ಲೋರೈಡ್ ಅನ್ನು ಫಾರ್ಮೇಶನ್ ಮಾಡಲ್ಲ. ಅದೇ ಫಾಸ್ಫರಸ್ ಮಾಡುತ್ತೆ, ಯಾಕಂದ್ರೆ ಅದರಲ್ಲಿ ಡಿ ಆರ್ಬಿಟಲ್ಸ್ ಇರೋದ್ರಿಂದ. ಹೌದಾ? ಸೊ ಹಾಗಾಗಿ ಯಾವ ಎಲಿಮೆಂಟ್ ಬರುತ್ತೆ? ಆಪ್ಷನ್ ಸಿ ಬರುತ್ತೆ, ಅಂದ್ರೆ ನೈಟ್ರೋಜನ್ ಅಂತಕ್ಕಂಥ ಎಲಿಮೆಂಟ್ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಅಂದ್ರೆ ನಾವು ನೋಡೋದಾದ್ರೆ 34. ಎಲೆಕ್ಟ್ರಾನ್ ಅಫಿನಿಟಿ ಆಫ್ ಸಲ್ಫರ್ ಈಸ್ option A more than oxygen and selenium, option B more than oxygen but less than selenium, option C less than oxygen but more than selenium, option D equal to oxygen and selenium. ಏನಂತ ಹೇಳ್ತಿದ್ದಾನೆ, ಈಗ ನಮ್ಗೆ ಗೊತ್ತು ಆಕ್ಸಿಜನ್ ಫ್ಲೂರಿನ್, ಆಕ್ಸಿಜನ್ ಆದಮೇಲೆ ಫ್ಲೂರಿನ್ ಬರುತ್ತೆ, ಇದ್ರ ಕೆಳಗಡೆ ಸಲ್ಫರ್ ಬರುತ್ತೆ ಮತ್ತೆ ಕ್ಲೋರಿನ್. ಇವೆರಡು ಬಹಳ ಇಂಪಾರ್ಟೆಂಟ್. ಏನು, ಈ ತರ ಮೂವ್ ಆದರೆ ಏನಾಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಡೌನ್ ದ ಗ್ರೂಪ್ ಏನಾಗಬೇಕು, ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗಿದೆ. ಇಲ್ಲಿ ಯಾವ್ದು ಕೊಟ್ಟಿರೋದು, ಎಲೆಕ್ಟ್ರಾನ್ ಅಫಿನಿಟಿ. ಸೊ ಎಲೆಕ್ಟ್ರಾನ್ ಅಫಿನಿಟಿ ಅಲಾಂಗ್ ದಿ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ, ಡೌನ್ ದ ಗ್ರೂಪ್ ಏನಾಗುತ್ತೆ, ಡಿಕ್ರೀಸ್. ನಾವೀಗ ಸಾಕಷ್ಟು ಸರಿ ಹೇಳಿದ್ವಿ, ಏನು, ಫ್ಲೋರಿನಿನ ಎಲೆಕ್ಟ್ರೋನೆಗೆಟಿವಿಟಿ ಕ್ಲೋರಿನಿಗಿಂತ ಕಡಿಮೆ, ಯಾಕೆಂದ್ರೆ ಸ್ಮಾಲ್ ಸೈಜ್. ಇದೇ ತರ ನೋಡಿ 17th ಗ್ರೂಪ್ ಅಲ್ಲಿ ಹೇಗಾಗುತ್ತೋ ಅದೇ ತರ 16th ಗ್ರೂಪ್ ಅಲ್ಲಿ ಕೂಡ ಹಾಗೆ ಆಗುತ್ತೆ. ಅಂದ್ರೆ ಸಲ್ಫರಿನ ಎಲೆಕ್ಟ್ರಾನ್ ಅಫಿನಿಟಿ ವ್ಯಾಲ್ಯೂ ಆಕ್ಸಿಜನಿನ ಎಲೆಕ್ಟ್ರಾನ್ ಅಫಿನಿಟಿಗಿಂತ ಜಾಸ್ತಿ ಇರುತ್ತೆ, ಅಥವಾ ಆಕ್ಸಿಜನಿನ ಎಲೆಕ್ಟ್ರಾನ್ ಅಫಿನಿಟಿ ವ್ಯಾಲ್ಯೂ ಸಲ್ಫರಿನ ಎಲೆಕ್ಟ್ರಾನ್ ಅಫಿನಿಟಿ ವ್ಯಾಲ್ಯೂಗಿಂತ ಕಡಿಮೆ ಇರುತ್ತೆ. ಯಾಕೆ? ಬಿಕಾಸ್ ಆಫ್ ಸ್ಮಾಲ್ ಸೈಜ್ ಆಫ್ ಆಕ್ಸಿಜನ್. ನೀವು ಎಲೆಕ್ಟ್ರಾನ್ ಅನ್ನು ಆಡ್ ಮಾಡಿದಾಗ ದೇರ್ ವಿಲ್ ಬಿ ಎಲೆಕ್ಟ್ರಾನ್ ರಿಪಲ್ಷನ್. ಹಾಗಾದ್ರೆ ಇದರ ಕೆಳಗಡೆ ಬರ್ತಕ್ಕಂಥ ಎಲಿಮೆಂಟ್ ಅಲ್ಲೂ ಹಂಗೆ ಆಗುತ್ತಾ ನೋಡಿ, ಸೆಲೀನಿಯಂ, ಕ್ಲೋರಿನ್ ಕೆಳಗಡೆ ಬ್ರೋಮಿನ್. ನೀವು ಇಲ್ಲಿ ನೆಕ್ಸ್ಟ್ ಸಲ್ಫರಿನ ಕೆಳಗಡೆ ಸೆಲೀನಿಯಂ ತಗೊಂಡಾಗ ಟ್ರೆಂಡ್ ಚೇಂಜ್ ಆಗಲ್ಲ. ಟ್ರೆಂಡ್ ಚೇಂಜ್ ಆಗಲ್ಲ ಅಂದ್ರೆ ಸಲ್ಫರಿನ ಎಲೆಕ್ಟ್ರಾನ್ ಅಫಿನಿಟಿ ವ್ಯಾಲ್ಯೂ ಸೆಲೀನಿಯಂನ ಎಲೆಕ್ಟ್ರಾನ್ ಅಫಿನಿಟಿ ವ್ಯಾಲ್ಯೂಗಿಂತ ಜಾಸ್ತಿ ಇರುತ್ತೆ. ಇದೊಂದು ಕೇಸಲ್ಲಿ ಮಾತ್ರ ಹಾಗಾಗುತ್ತೆ. ಅದೇ ತರ ಈ ಕೇಸಲ್ಲಿ ಆಗುತ್ತೆ. ಅದೇ ಇಲ್ಲಿ ಇವೆರಡನ್ನು ತಗೊಂಡ್ರೆ ಬ್ರೋಮಿನ್ ಇಂದು ಕ್ಲೋರಿನಿಗಿಂತ ಕಡಿಮೆನೇ ಇರುತ್ತೆ. ಹೌದಾ? ಸೊ ಇಲ್ಲೂ ಒಂದು ಎಕ್ಸೆಪ್ಷನ್ ಇದೆ, ಎಲೆಕ್ಟ್ರಾನ್ ಅಫಿನಿಟಿ ವ್ಯಾಲ್ಯೂ ಇಲ್ಲೂ ಕೂಡ ಎಕ್ಸೆಪ್ಷನ್ ಬರುತ್ತೆ. ಹೌದಾ? ಸೊ ಹಾಗಾದ್ರೆ ಸಲ್ಫರಿನ ಎಲೆಕ್ಟ್ರಾನ್ ಅಫಿನಿಟಿ ವ್ಯಾಲ್ಯೂ ಆಕ್ಸಿಜನ್ ಮತ್ತೆ ಸೆಲೀನಿಯಂ ಈ ಎರಡೂ ಎಲಿಮೆಂಟ್ಸ್ ಗಿಂತ ಏನಾಗಿದೆ, ಜಾಸ್ತಿ ಇದೆ. ಹೌದಾ? ಸೊ ಹಾಗಾಗಿ ಯಾವ್ದು ಆಪ್ಷನ್ ಬರುತ್ತೆ, ಆಪ್ಷನ್ ಎ ಬರುತ್ತೆ. ನೆಕ್ಸ್ಟ್ 35 ನೋಡೋಣ. When cold sodium hydroxide reacts with chlorine, which of the following is formed? ಬಹಳ ಈಸಿ ಡೈರೆಕ್ಟ್ ಕ್ವಶನ್ ಇದೆ ನೋಡಿ. ಕ್ಲೋರಿನ್ ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಷನ್
ಏನು ಬರುತ್ತೆ, NaCl ಬರುತ್ತೆ, NaOCl ಮತ್ತೆ H2O ಬರುತ್ತೆ. ಇದು ರಿಯಾಕ್ಷನ್. ಕೋಲ್ಡ್ ಅಂಡ್ ಡೈಲ್ಯೂಟ್. ಇದೇ ಹಾಟ್ ಅಂಡ್ ಕಾನ್ಸಂಟ್ರೇಟೆಡ್ ಅಂತ ತಗೊಂಡಾಗ ಇನ್ಸ್ಟೆಡ್ ಆಫ್ NaOCl NaClO3 ಬರುತ್ತೆ, ಹೌದಾ. ಬಟ್ ನಮಗೆ ಕೇಳಿದ್ರೆ ಕೋಲ್ಡ್ ಅಂಡ್ ಡೈಲ್ಯೂಟ್, ಹೌದಾ. ಸೊ ಹಾಗಾಗಿ ಇಲ್ಲಿ ಯಾವ ಕಾಂಪೌಂಡ್ ಬರುತ್ತೆ, ಸೋಡಿಯಂ ಹೈಪೋಕ್ಲೋರೈಡ್ ಬರುತ್ತೆ, NaOCl. ಸೊ ಆಪ್ಷನ್ ಯಾವ್ದು ಬರುತ್ತೆ ನೋಡಿ, ಆಪ್ಷನ್ ಎ ಬರುತ್ತೆ. ನೆಕ್ಸ್ಟ್ 36, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ, XeO3 has 4 sigma and 4 pi bonds. What is the structure of XeO3? No. ಈ XeO3 ಸ್ಟ್ರಕ್ಚರ್ ಅನ್ನು ನಾವು ತಗೊಂಡ್ರೆ ಈ ತರ ಬರುತ್ತೆ. This is the structure of XeO3, ಹೌದಾ. ಸೊ ಹಾಗಾದ್ರೆ ಇದರಲ್ಲಿ ಒಂದು ಸಿಗ್ಮಾ ಬಾಂಡ್ ಇದೆ, ಒಂದು ಪೈ ಬಾಂಡ್, ಒಂದು ಸಿಗ್ಮಾ ಬಾಂಡ್, ಒಂದು ಪೈ ಬಾಂಡ್, ಒಂದು ಸಿಗ್ಮಾ ಬಾಂಡ್, ಒಂದು ಪೈ ಬಾಂಡ್. ಸೊ ಇದೇನಿದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಸೊ ಟೋಟಲ್ ಎಷ್ಟು ಸಿಗ್ಮಾ ಬಾಂಡ್ಸ್ ಇದಾವೆ, 3 ಇದಾವೆ. ಎಷ್ಟು ಪೈ ಬಾಂಡ್ಸ್ ಇದಾವೆ, 3 ಇದಾವೆ. ನಮಗೇನು ಕೊಟ್ಟಿದ್ದಾರೆ, ಆಪ್ಷನ್ ಎ ನಲ್ಲಿ ನೋಡಿ 4 ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ನಾಟ್. ಉಳಿದಿರೋದು ದ ಹೈಬ್ರಿಡೈಸೇಷನ್ ಆಫ್ xenon ಇನ್ XeFO ಈಸ್ sp3d2. ಇದೆಲ್ಲ ಬಹಳ ಇಂಪಾರ್ಟೆಂಟ್, ಗೊತ್ತಿರಬೇಕಾಗುತ್ತೆ. ಕರೆಕ್ಟ್ ಸ್ಟೇಟ್ಮೆಂಟ್ ಅದು. ಆಪ್ಷನ್ ಸಿ, ಅಮಾಂಗ್ ದ ನೋಬಲ್ ಗ್ಯಾಸಸ್ argon is most abundant. D, liquid helium is used in cryogenic study. What do you mean by cryogenic study? It is used to obtain low temperature. So it is used to carry out the experiments at low temperature. ಹೌದಾ. ಸೊ ಅದೇ ಕ್ವಶನ್ ನಂಬರ್ 36 ಗೆ ಆಪ್ಷನ್ ಎ ಬರುತ್ತೆ. 37, fluorine is better oxidizing agent than bromine. It is used. Not only bromine, fluorine is the strongest oxidizing agent. ಯಾವುದು ಕಂಪೇರ್ ಮಾಡಿದ್ರೆ, ಕ್ಲೋರಿನ್ ಕಂಪೇರ್ ಮಾಡಿದ್ರೆ, ಬ್ರೋಮಿನಿ ಕಂಪೇರ್ ಮಾಡಿದ್ರೆ, ಮತ್ತೆ ಅಯೋಡಿನ್ ಕಂಪೇರ್ ಮಾಡಿದ್ರೆ. ಯಾಕೆ ಅಂದ್ರೆ ಫ್ಲೂರಿನಿನ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇಡೀ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಹೈಯೆಸ್ಟ್ ಇರುತ್ತೆ. ಎಷ್ಟಿರುತ್ತೆ, 4 ಇರುತ್ತೆ, ಹೌದಾ. ಸೊ ಈ ಕಾರಣಕ್ಕೆ ಅದರ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಸೊ ಇಟ್ ಆಕ್ಟ್ಸ್ ಆಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಏನೇನು ಕೊಟ್ಟಿದ್ದಾರೆ, ಸ್ಮಾಲ್ ಸೈಜ್ ಆಫ್ ಫ್ಲೂರಿನ್, more electron repulsion in fluorine, option B, more electronegativity of fluorine, non-metallic nature of fluorine. Okay, so option B. Next, among the following molecules, XeO3, XeOF, XeF6. only more molecules ಕೊಟ್ಟಿದ್ದಾನೆ. XeO3, XeOF4, ಆನಂತರ XeF6. ಈ 3 molecules ಅಲ್ಲಿ those having same number of lone pairs of xenon. ಸೊ XeO3 ಸ್ಟ್ರಕ್ಚರ್ ಬೋರ್ಡ್ ಮೇಲೆ ಬರ್ದಿದ್ದೀನಿ ನಾನು. ಎಷ್ಟಿದೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, 1 ಇದೆ. ಸೊ XeO3 ನಲ್ಲಿ xenoniನ ಆಕ್ಸಿಡೇಷನ್ ನಂಬರ್ +6. ಸ್ವಲ್ಪ ನೀವು ಗಮನಿಸಿ, ಆಕ್ಸಿಡೇಷನ್ ನಂಬರಿನ ಆಧಾರದ ಮೇಲೆ ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು, ಅಂದ್ರೆ ಹೇಳಬಹುದು. ಈಗ xenon NS NP ಈ ತರ ಇರುತ್ತೆ. 8 ಎಲೆಕ್ಟ್ರಾನ್ಸ್ ಇನ್ ದಿ ಔಟರ್ ಮೋಸ್ಟ್ ಶೆಲ್. ನೀವು ಯಾವುದನ್ನೇ ತಗೊಂಡ್ರೆ ಈ ತರ ಇರುತ್ತೆ, ಹೌದಾ. ಸೊ +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಈ 2 ಎಲೆಕ್ಟ್ರಾನ್ಸ್ ಹೋಗ್ಬಿಡ್ತವೆ. ಗಮನಿಸಿ, +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಹೋಗ್ತವೆ. ಸೊ 2 ಎಲೆಕ್ಟ್ರಾನ್ಸ್ ಹೋದ್ರೆ ಎಷ್ಟು ಲೋನ್ ಪೇರ್ಸ್ ಇವು, ಈ ಎಲೆಕ್ಟ್ರಾನ್ಸ್ ಏನಿದ್ದಾವೆ ಅಥವಾ ಈ ಆರ್ಬಿಟಲ್ಸ್ ಏನಿದ್ದಾವೆ ದೇ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಹೈಬ್ರಿಡೈಸೇಷನ್. ಅಂದ್ರೆ
ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದ್ರೂ ಕೂಡ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇರಲ್ಲ. ಇದು ಬಹಳ ಇಂಪಾರ್ಟೆಂಟ್. ಸೊ ದೇ ಡಸ್ ನಾಟ್ ಇನ್ವಾಲ್ವ್, ಯಾಕೆಂದ್ರೆ ದೇ ಆರ್ ಕಂಪ್ಲೀಟ್ಲಿ ಫೀಲ್ಡ್. ಹಾಗಾದ್ರೆ ಎಷ್ಟು ಲೋನ್ ಪೇರ್ಸ್ ಇರುತ್ತೆ? 3 ಲೋನ್ ಪೇರ್ಸ್. ಹೌದಾ? +4 ಆಕ್ಸಿಡೇಷನ್ ಸ್ಟೇಟ್ ಅಂತ ತಗೊಂಡ್ರೆ ಅವಾಗ ಈ 2 ಎಲೆಕ್ಟ್ರಾನ್ಸ್ ಹೋಗ್ತವೆ. ಸೊ ಎಷ್ಟು ಲೋನ್ ಪೇರ್ಸ್ ಉಳಿತವೆ? 2 ಲೋನ್ ಪೇರ್ಸ್. +6 ಆಕ್ಸಿಡೇಷನ್ ಸ್ಟೇಟ್ ತಗೊಂಡ್ರೆ 1 ಲೋನ್ ಪೇರ್ ಉಳಿಯುತ್ತೆ. +8 ತಗೊಂಡ್ರೆ ನಂಬರ್ ಆಫ್ ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ 0. ಸೊ ಇದು ನಮಗೆ ಗೊತ್ತಿದ್ರೆ ಇದರಲ್ಲಿ ಐಡೆಂಟಿಫೈ ಮಾಡೋದಿದೆಯಲ್ಲ, ಇದು ಸುಲಭ ಆಗುತ್ತೆ. ಸೊ ಹೇಗೆ? ಈಗ ನೋಡಿ, XeO3 ಅಂತಕ್ಕಂಥ ಕಾಂಪೌಂಡ್ ಇದೆಯಲ್ಲ, ಅದರಲ್ಲಿ ಝೆನಾನಿನ ಆಕ್ಸಿಡೇಷನ್ ನಂಬರ್ +6 ಇದೆ. ನೋಡುವ, XeOF4 ಅಲ್ಲೂ ಕೂಡ +6 ಬರುತ್ತೆ. ಯಾಕಂದ್ರೆ ಝೆನಾನ್ X ಅಂತ ತಗೋಣ, ಆಕ್ಸಿಜನ್ 1 × -2, fluorine 4 × -1, that is equal to 0. So x -2 -4 that is equal to 0. X is equal to +6 ಆಗುತ್ತೆ. ಇನ್ನು XeF6 ಅಲ್ಲೂ so x +6 × -1 that is equal to 0. X is equal to +6. ಸೊ ಹಾಗಾದ್ರೆ ಈ 3 ಕಾಂಪೌಂಡ್ ಅಲ್ಲೂ ಝೆನಾನ್ +6 ಆಕ್ಸಿಡೇಷನ್ ಸ್ಟೇಟ್ ಇದೆ. ಸೊ +6 ಆಕ್ಸಿಡೇಷನ್ ಸ್ಟೇಟ್ ಇರೋದ್ರಿಂದ ಎಷ್ಟು ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇರ್ತವೆ? +6 ಅಲ್ಲಿ 1 ಲೋನ್ ಪೇರ್. ಸೊ ಆಲ್ ದಿ 3 ಮಾಲಿಕ್ಯೂಲ್ಸ್ ಹ್ಯಾವ್ ಸೇಮ್ ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್. ಸೊ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಡಿ, 1, 2 and 3. 39. The structural formula of orthophosphoric acid is, what is the formula of orthophosphoric acid? H3PO4. ಹೌದಾ? ಸೊ ಹಾಗಾದ್ರೆ ಫಾಸ್ಫೋರಿಕ್ ಆಸಿಡಿನ ಈ ತರ ಇರುತ್ತೆ. ಹೌದಾ? ಇಟ್ ಈಸ್ ಎ ಟ್ರೈ ಬೇಸಿಕ್ ಆಸಿಡ್. ಯಾವುದು? ಆರ್ಥೋಫಾಸ್ಫೋರಿಕ್ ಆಸಿಡ್. ಸೊ ಅವ್ನು ಕೊಟ್ಟಿರ್ತಕ್ಕಂಥ ಸ್ಟ್ರಕ್ಚರ್ ಅಲ್ಲಿ ಯಾವ್ದು ಬರುತ್ತೆ? ಈ ತರ ಸ್ಟ್ರಕ್ಚರ್ ಇರೋದು ಯಾವುದಕ್ಕೆ ಅಂತ ಗಮನಿಸೋದಾದ್ರೆ ಯಾವ್ದು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 40 ತಗೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 40 ನೋಡೋಣ. ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಇನ್ ದಿ ಆನೈನ್ಸ್. ಯಾವ್ಯಾವ್ದು ಆನೈನ್ಸ್ ಕೊಟ್ಟಿದ್ದಾನೆ? SO3 2-, S2O4 2-, S2O6 2-. ಈ 3 ಕೊಟ್ಟಿದ್ದಾನೆ. ಸೊ ಸಲ್ಫರ್ X +3 × -2 that is equal to -2. So x minus 6 is equal to -2, x is equal to +4. In S2O4 2 × x +4 × -2 that is equal to -2. So it is 2x - 8 is equal to -2. So 2x is equal to 8 ಈ ಕಡೆ ಬಂದ್ರೆ +8 ಆಗುತ್ತೆ, -2 ಅಂದ್ರೆ 6. So x is equal to +3. ಇನ್ನು S2O6 2 - 4, it is 2x + 6 × -2 that is equal to -2. So it is 2x - 12 that is equal to -2. So 2x is equal to 10, x is equal to +5. ಹೌದಾ? ಸೊ ಒಂದರಲ್ಲಿ +4 ಇದೆ, ಇನ್ನೊಂದರಲ್ಲಿ +3 ಇದೆ, ಇನ್ನೊಂದರಲ್ಲಿ +5 ಇದೆ ಆಕ್ಸಿಡೇಷನ್ ಸ್ಟೇಟ್. ಸೊ ಇದರ ಆಧಾರದ ಮೇಲೆ ನಾವು ಹೇಳೋದಾದ್ರೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಇನ್ ದಿ ಆನೈನ್ಸ್ ಯಾವ್ದು ಬರುತ್ತೆ? ಆಪ್ಷನ್ ಬಿ ಬರುತ್ತೆ. ನಾ ಕ್ವಶನ್ ನಂಬರ್ 41. Which one of the following combines with Fe2+ ions to form brown complex? ಬ್ರೌನ್ ರಿಂಗ್ ಟೆಸ್ಟ್ ಅಂತ ನಾವು ಮಾಡ್ತೀವಿ. ಹೌದಾ? ಏನಕ್ಕೆ ಮಾಡ್ತೀವಿ ಅಂದ್ರೆ it is a confirmation test for NO3- ion. It's a confirmatory test for NO3- ion. ಆ ಟೆಸ್ಟ್ ಮಾಡಬೇಕಾದ್ರೆ ಸೊ ಅಲ್ಲಿ ನಮಗೊಂದು ಕಾಂಪ್ಲೆಕ್ಸ್ ಬರುತ್ತೆ. ಯಾವುದಪ್ಪ ಅದು ಕಾಂಪ್ಲೆಕ್ಸ್ ಅಂದ್ರೆ Fe
H2O 5 times NO plus ಅಂತ ಕರೀತೀವಿ. ಈ ಕಾಂಪ್ಲೆಕ್ಸ್ ಇದೆಯಲ್ಲ, ಸೊ ಆ ಬ್ರೌನ್ ರಿಂಗ್ ಬರಲಿಕ್ಕೆ ಕಾರಣ ಏನಂದ್ರೆ ಇದು. ಯಾಕೆ ಅಂದ್ರೆ ನೋಡಿ, ಈ FeH2O ಕಾಂಪ್ಲೆಕ್ಸ್ ಇದೆಯಲ್ಲ, ಇದು NO ಅಂತಕ್ಕಂಥ ಲಿಗ್ಯಾಂಡ್ ಜೊತೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗ್ಬಿಟ್ಟು ಈ ಕಾಂಪ್ಲೆಕ್ಸ್ ಅನ್ನ ಅದು ಫಾರ್ಮೇಶನ್ ಮಾಡುತ್ತೆ. ಈ ಕಾಂಪ್ಲೆಕ್ಸ್ ಅನ್ನ ಅದು ಫಾರ್ಮೇಶನ್ ಮಾಡುತ್ತೆ. ಈ ಕಾರಣಕ್ಕೆ ಸೊ ದಿಸ್ ಇಸ್ ದ ಕಾಂಪ್ಲೆಕ್ಸ್, ಅಂದ್ರೆ NO ಜೊತೆ ಅದು ರಿಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಯಾವ್ದು ಕಂಬೈನ್ ಆಗುತ್ತೆ? Fe3 2+ ಅಂತ ಹೇಳಿದ್ದಾನೆ. ಸೊ ಇದು 3+ ಅಲ್ಲ, 2+. ಆಕ್ಚುಲಿ ಅದು ಕಾಂಪ್ಲೆಕ್ಸ್ ರೂಪದಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ಯಾವುದು? FeH2O 6 times 2+. ಇದು ಏನ್ ಮಾಡುತ್ತೆ? NO ಜೊತೆ ಕಂಬೈನ್ ಆಗುತ್ತೆ. ಕಂಬೈನ್ ಆಗಿಬಿಟ್ಟು ಸೊ ಒಂದು ಬ್ರೌನ್ ಕಾಂಪ್ಲೆಕ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಆ ಕಾಂಪ್ಲೆಕ್ಸ್ ಬರ್ಲಿಕ್ಕೆ, ಆ ಬ್ರೌನ್ ಕಲರ್ ಬರ್ಲಿಕ್ಕೆ ಕಾರಣ ಏನಂದ್ರೆ ಡ್ಯೂ ಟು ದ ಫಾರ್ಮೇಶನ್ ಆಫ್ ದಿಸ್ ಕಾಂಪ್ಲೆಕ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. The pentavalency in phosphorus is more stable as compared to that of nitrogen, even though they belong to the same group. It is due to, ನಾನು ಹೇಳಿದ್ದೀನಿ, ಸೊ ನೈಟ್ರೋಜನ್ ಫಾಸ್ಫರಸ್ ಗಿಂತ ಸ್ಮಾಲ್ ಸೈಜ್ ಇರುತ್ತೆ, ಅದರಲ್ಲಿ ಅವೈಲೇಬಿಲಿಟಿ ಆಫ್ ಡಿ ಆರ್ಬಿಟಲ್ಸ್ ಇರಲ್ಲ. ಬಟ್ ಫಾಸ್ಫರಸ್ ಅಲ್ಲಿ ಅವೈಲೇಬಿಲಿಟಿ ಆಫ್ ಡಿ ಆರ್ಬಿಟಲ್ಸ್ ಇರುತ್ತೆ. ಸೊ ಇಟ್ ಕ್ಯಾನ್ ಎಕ್ಸ್ಟೆಂಡ್ ಇಟ್ಸ್ ಕೋವೆಲೆನ್ಸಿ, ಹೌದಾ? ಸೊ ಆ ಕಾರಣಕ್ಕೆ ನಾವೇನಂತ ಹೇಳ್ಬೋದು, ಲಾರ್ಜರ್ ಸೈಜ್ ಆಫ್ ಫಾಸ್ಫರಸ್ ಆಟಮ್. ಸೊ ಫಾಸ್ಫರಸ್ ಆಟಮಿನ ಸೈಜ್ ಜಾಸ್ತಿ ಇರುತ್ತೆ, ಹಾಗಾಗಿ ಅದು +5 ಆಕ್ಸಿಡೇಷನ್ ಸ್ಟೇಟ್, ಅಂದ್ರೆ ಪೆಂಟಾವೇಲೆನ್ಸಿ +5 ಆಕ್ಸಿಡೇಷನ್ ಪೆಂಟಾವೇಲೆನ್ಸಿ ತೋರಿಸುತ್ತೆ. ವೇಲೆನ್ಸಿ 5 ತೋರಿಸುತ್ತೆ. 43 ನೋಡಿ. Which of the following halogens does not exhibit positive oxidation state in its compound? So ನಮ್ಗೆ ಗೊತ್ತಿದೆ, among the halogens, so fluorine does not exhibit positive oxidation state. ಯಾಕೆ? Because of large value of electronegativity, ಅಥವಾ it is the element having highest electronegativity. Most electronegative element ಯಾವುದು? ಫ್ಲೂರಿನ್. ಹಾಗಾಗಿ ಅದು ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸೋದೇ ಇಲ್ಲ. ಸೊ ಡೈರೆಕ್ಟ್ ಆಪ್ಷನ್ ಡಿ ಕೊಡ್ಬೋದು. ಕ್ವಶನ್ ನಂಬರ್ 44 ನೋಡೋಣ. ಏನ್ ಹೇಳ್ತಾರೆ? 1 mole of calcium phosphide on reaction with excess of water gives, ನೋಡಿ, calcium phosphide in a formula Ca3P2. ಇದನ್ನ H2O ಜೊತೆ ರಿಯಾಕ್ಷನ್ ಮಾಡಿದ್ದಾರೆ. ಕ್ಯಾಲ್ಸಿಯಂ ಫಾಸ್ಫೈಡ್ ಏನ್ ಬರುತ್ತೆ? ಸೊ ಇಟ್ gives CH3 plus CaOH2. ಈ PH3 ನ ನಾವು ಏನಂತ ಕರಿತೀವಿ? ಫಾಸ್ಫೈನ್ ಅಂತ ಕರಿತೀವಿ. ಫಾಸ್ಫೈನ್. ಸೊ ಹಾಗಾದ್ರೆ ಇಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ. 3 ಕ್ಯಾಲ್ಸಿಯಂ ಇದಾವೆ, is 3, 2 ಫಾಸ್ಫರಸ್ ಇದೆ, is 2. ಸೊ ಹಾಗಾದ್ರೆ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್? ಆಕ್ಸಿಜನ್ ನೋಡಿ, 2 into 3 6, so 6H2. ಸೊ ಹಾಗಾದ್ರೆ ಆಪ್ಷನ್ಸ್ ಏನು ಕೊಟ್ಟಾನೆ? 1 mole of phosphine, 2 moles of phosphoric acid ಬರೋದೇ ಇಲ್ಲ. 2 moles of phosphine ಬಂದಿದೆ. 1 mole of phosphorus pentoxide ಫಾರ್ಮೇಶನ್ ಆಗಲ್ಲ. ಸೊ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಬಿ ಬರುತ್ತೆ. 45. Which one is the incorrect statement? Option A, NO is heavier than O2. Option B, nitrogen diffuses faster than oxygen through an orifice, a small hole ಅಂತ. ಈ ನೈಟ್ರೋಜನ್ ಮತ್ತೆ ಆಕ್ಸಿಜನ್ ತಗೊಂಡ್ರೆ ನೈಟ್ರೋಜನಿನ ಮಾಲಿಕ್ಯುಲರ್ ಮಾಸ್ ಎಷ್ಟು? 28. ಆಕ್ಸಿಜನ್ ಎಷ್ಟು? 42. So rate of diffusion is inversely proportional to square root of its molecular mass. ಯಾವ್ದಿದು? ಗ್ರಾಮ್ಸ್ ಲಾ ಆಫ್ ಡಿಫ್ಯೂಷನ್ ಅಂತ ಇದೆ ನೋಡಿ. ಯಾವುದು? ಗ್ರಾಮ್ಸ್ ಲಾ ಆಫ್ ಡಿಫ್ಯೂಷನ್.
the rate of diffusion is inversely proportional to square root of its molecular mass. ಸೊ ಯಾವ ಗ್ಯಾಸಿನ ಮಾಲಿಕ್ಯುಲರ್ ಮಾಸ್ ಕಡಿಮೆ ಇರುತ್ತೋ ಅದರ ರೇಟ್ ಆಫ್ ಡಿಫ್ಯೂಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾದ್ರೆ ಇವೆರಡರಲ್ಲಿ ಯಾವ ಗ್ಯಾಸಿನ ಮಾಲಿಕ್ಯುಲರ್ ಮಾಸ್ ಕಡಿಮೆ ಇದೆ? ನೈಟ್ರೋಜನ್. ಸೊ ಆಬ್ವಿಯಸ್ಲಿ ಇದರ ರೇಟ್ ಆಫ್ ಡಿಫ್ಯೂಷನ್ ಆಕ್ಸಿಜನ್ ಗಿಂತ ಜಾಸ್ತಿ ಇರುತ್ತೆ. ಸೊ ಇವನಿಗೆ ಏನ್ ಕೊಟ್ಟಿದ್ದಾನೆ? ಕರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಸೊ ನಾವು ನೋಡಬೇಕಾಗಿರೋದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಆಪ್ಷನ್ ಸಿ, ಅಮೋನಿಯಾ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ರೆಫ್ರಿಜರೇಟರ್. ಈ ಮುಂಚೆ ಎಲ್ಲ ನಾವು ಏನ್ ಮಾಡ್ತಿದ್ವಿ, ಈ ರೆಫ್ರಿಜರೇಟರ್ಸ್ ಅಲ್ಲಿ CFCN ಕ್ಲೋರೋಫ್ಲೋರೋಕಾರ್ಬನ್ಸ್ ನ ಯೂಸ್ ಮಾಡಿ ನೋಡಿ. ಈಗ ನಾವು ಏನಂದ್ರೆ ತುಂಬಾ ವರ್ಷಗಳೇ ಆಯ್ತು ಬಂದು, ಈಗ ಬರ್ತಕ್ಕಂಥ ರೆಫ್ರಿಜರೇಟರ್ಸ್ ಅನ್ನು ಅವ್ನು ಹಾಕಿರ್ತಾನೆ ಫ್ರೀ ಫ್ರಮ್ CFC ಅಂತ. ಅಂದ್ರೆ ಬೇರೆ ಪೊಲೈನ್ಸ್ ಅನ್ನ ನಾವು ಯೂಸ್ ಮಾಡಬಹುದು. ಇನ್ಸ್ಟೆಡ್ ಆಫ್ CFC ಅವ್ನು ಬೇರೆದನ್ನ ಯೂಸ್ ಮಾಡ್ತಾನೆ. ಬೇರೆದು ಯಾವ್ದು ಯೂಸ್ ಮಾಡ್ತಾನೆ ಅಂದ್ರೆ ಒನ್ ಆಫ್ ದಿ ಎಕ್ಸಾಂಪಲ್ ಇಸ್ ಅಮೋನಿಯಾ. ಹೌದಾ? ಯಾಕೆಂದ್ರೆ ಹೈ ಹೀಟ್ ಆಫ್ ವೇಪರೈಸೇಷನ್ ಇರುತ್ತೆ. ಇದನ್ನ ರೆಫ್ರಿಜರೇಟರ್ ಯೂಸ್ ಮಾಡೋದಕ್ಕೆ ಕಾರಣ ಏನಂದ್ರೆ ಅದು ಕೂಡ ಒನ್ ಆಫ್ ದ ರೀಸನ್. ಏನು? ಹೈ ಹೀಟ್ ಆಫ್ ವೇಪರೈಸೇಷನ್ ಅಂತ ಕರಿತೀವಿ ನಾವು. ಹೌದಾ? ಸೊ ಅಮೋನಿಯಾನ ನಾವು ರೆಫ್ರಿಜರೆಂಟ್ ಅಲ್ಲಿ ಯೂಸ್ ಮಾಡಬಹುದು. ಸೊ ಆಪ್ಷನ್ ಸಿ ಕರೆಕ್ಟ್. ಆಪ್ಷನ್ ಡಿ, ದ ಫಾರ್ಮುಲಾ ಆಫ್ ಹೆವಿ ವಾಟರ್ ಈಸ್ D2. ಸೊ ನಾವು ಡ್ಯೂಟೇರಿಯಂ ಆಕ್ಸೈಡ್ ಅಂತ ಕರಿತೀವಿ. ಸೊ ಇಟ್ಸ್ ದ ಫಾರ್ಮುಲಾ ಆಫ್ ಹೆವಿ ವಾಟರ್. ಸೊ ಬಿ, ಸಿ ಮತ್ತೆ ಡಿ ಇವು ಮೂರು ಕರೆಕ್ಟ್ ಸ್ಟೇಟ್ಮೆಂಟ್. ಹಾಗಾದ್ರೆ ಆಪ್ಷನ್ ಎ ದಿಸ್ ಇಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ NO is heavier than O2. ಯಾಕಂದ್ರೆ ನಾವು ಇದ್ರ ಬಗ್ಗೆ ಓದಿಲ್ಲವಲ್ಲ. ಸೊ ಬೇರೆ ಸ್ಟೇಟ್ಮೆಂಟ್ಗಳನ್ನ ನಾವು ತಿಳ್ಕೊಂಡಿದ್ದೇವೆ, ಗೊತ್ತಿದೆ, ಇಲ್ಲಾಂದ್ರೆ ಒಂದ್ ಕಡೆ ಬಂದಿದೆ. ಸೊ ಹಾಗಾಗಿ ಸೊ ಆಪ್ಷನ್ ಎ ಇದೆಯಲ್ಲ, ದಟ್ ಈಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ವಿಚ್ ಒನ್ ಈಸ್ ಮೋನೋಬೇಸಿಕ್ ಅಂತ ಕೇಳಿದ್ದಾರೆ. H3PO2. What is this compound? This is hypophosphorus acid. Hypophosphorus acid. ಸೊ ಹಾಗಾದ್ರೆ ಈ ಹೈಪೋಫಾಸ್ಫರಸ್ ಆಸಿಡ್ ಇನ ಸ್ಟ್ರಕ್ಚರ್ ಹೇಗಿರುತ್ತೆ? ಈ ತರ ಇರುತ್ತೆ. ಹೌದಾ? ಸೊ ಹಾಗಾದ್ರೆ ಇದರಲ್ಲಿ ಎಷ್ಟು OH ಬಾಂಡ್ ಇದೆ, ಎಷ್ಟು OH ಗ್ರೂಪ್ಸ್ ಇದೆ? ಒಂದು OH ಗ್ರೂಪ್ಸ್ ಇದೆ. ಸೊ ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್ ಅಲ್ಲಿ ನಾವು ಬೆಸಿಸಿಟಿನ ಯಾವ ಆಧಾರದ ಮೇಲೆ ಹೇಳ್ತೀವಿ? ಎಷ್ಟು OH ಗ್ರೂಪ್ಸ್ ಇದಾವೆ ಅನ್ನೋದರ ಆಧಾರದ ಮೇಲೆ ಹೇಳ್ತೀವಿ. ಸೊ ಹಾಗಾದ್ರೆ ಇದರಲ್ಲಿ ಎಷ್ಟು OH ಗ್ರೂಪ್ಸ್ ಇದೆ? ಒಂದು OH ಗ್ರೂಪ್ ಇದೆ. ಹಾಗಾಗಿ ಇದರ ಬೆಸಿಸಿಟಿ ಎಷ್ಟಾಗುತ್ತೆ? 1 ಆಗುತ್ತೆ. ಸೊ 1 ಇದ್ರೆ ಅದನ್ನ ನಾವು ಮೋನೋಬೇಸಿಕ್ ಆಸಿಡ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ. ಕ್ವೆಶ್ಚನ್ ನಂಬರ್ 47, ವಿಚ್ ಒನ್ ಹ್ಯಾಸ್ +4 ಆಕ್ಸಿಡೇಷನ್ ಸ್ಟೇಟ್? ಸೊ ಇಲ್ಲೂ ಕೂಡ ಅಷ್ಟೇ ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್ ಕೊಟ್ಟಿದ್ದಾರೆ. ಸೊ ಮೊದಲನೇದು H3PO4, 3 ಹೈಡ್ರೋಜನ್ ಇದೆ, 3 into +1, ಫಾಸ್ಫರಸ್ 1 ಇದೆ, 1 into X, ಆಕ್ಸಿಜನ್ 4 ಇದೆ, 4 into -2, that is equal to 0. This +3 + X -8, that is equal to 0. X is equal to +5. ಆಪ್ಷನ್ ಬಿ ನೋಡೋಣ. H3PO3. ಹೌದಾ? ಸೊ ಡೈರೆಕ್ಟ್ ಬರ್ತೀನಿ. +3 ಅಂತ 1 into +3 ಅಂದರೆ +3 + X minus 3 into -2 ಅಂದರೆ 6. ಸೊ X is equal to +3. ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ. ನೆಕ್ಸ್ಟ್ H4P2O7. H4P2O7 ಇದರಲ್ಲಿ 4 ಹೈಡ್ರೋಜನ್ ಇದೆ, +4, 2 ಫಾಸ್ಫರಸ್ ಇದೆ, 2X, 7 ಆಕ್ಸಿಜನ್ ಇದೆ. ಸೊ ಅಂದ್ರೆ -14, that is equal to 0. ಸೊ 2X is equal to -14 ಇರೋದು ಆ ಕಡೆ ಬಂದ್ರೆ +14, 14 ಅಲ್ಲಿ ಈ ಕಡೆ ಮೈನಸ್ ಹೊರಟೋದ್ರೆ 10. ಸೊ X is equal to +5. ಹಾಗಾದ್ರೆ ಆಪ್ಷನ್ ಎ ಇಲ್ಲ, ಆಪ್ಷನ್ ಬಿ ಇಲ್ಲ, ಮತ್ತೆ ಆಪ್ಷನ್ಸ್ ಇಲ್ಲ. ಉಳಿದಿರೋದು ಯಾವ್ದು ಬರುತ್ತೆ? H4P2O6. ಸೊ ಆಪ್ಷನ್ ಡಿ. ನೆಕ್ಸ್ಟ್ 48 ನೋಡಿ. The acid which forms 2 series of salts is. ಏನಪ್ಪ ಅಂದ್ರೆ 2 series of salts ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ಸಲ್ಫ್ಯೂರಿಕ್ ಆಸಿಡ್ H2SO4, ಇದರ ಬೆಸಿಸಿಟಿ ಎಷ್ಟು? 2. ಯಾಕೆಂದ್ರೆ ಇದರಲ್ಲಿ 2 ರಿಪ್ಲೇಸಬಲ್ ಹೈಡ್ರೋಜನ್ ಆಟಮ್ಸ್ ಇರೋದ್ರಿಂದ. ಸೊ ಇದು
NaOH ಜೊತೆ ರಿಯಾಕ್ಷನ್ ಆದರೆ NaHSO4 ಸೋಡಿಯಂ ಬೈಸಲ್ಫೇಟ್. ಮತ್ತೆ ಫರ್ದರ್ ರಿಯಾಕ್ಷನ್ NaOH ಜೊತೆ ಆದ್ರೆ ಏನು ಬರುತ್ತೆ? Na2SO4. ಇದು ಒಂದು ಸಾಲ್ಟ್, ಇದು ಒಂದು ಸಾಲ್ಟ್. ಸೊ ಎರಡು ಸಾಲ್ಟ್ಸ್ ಅನ್ನ ಫಾರ್ಮೇಶನ್ ಮಾಡತಕ್ಕಂಥ ಕೆಪಾಸಿಟಿ ಸಲ್ಫ್ಯೂರಿಕ್ ಆಸಿಡ್ ಇದೆ. ಅಂದ್ರೆ ಬರೀ ಸಲ್ಫ್ಯೂರಿಕ್ ಆಸಿಡ್ ಒಂದೇ ಅಂತ ಅಲ್ಲ, ಯಾವ ಆಸಿಡಿನ ಬೆಸಿಸಿಟಿ 2 ಇರುತ್ತೋ ಸೊ ದೇ ಕ್ಯಾನ್ ಫಾರ್ಮ್ ಹೌದಾ 2 ಟೈಪ್ಸ್ ಆಫ್ ಸಾಲ್ಟ್ಸ್. ಅದೇ ಕ್ವಶನ್ ಇಲ್ಲಿ ಕೇಳಿದನು, ಏನು ದ ಆಸಿಡ್ ವಿಚ್ ಫಾರ್ಮ್ಸ್ 2 ಸೀರೀಸ್ ಆಫ್ ಸಾಲ್ಟ್ಸ್. ಸೊ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮೇಶನ್ ಮಾಡುತ್ತೆ. ಅದೇ ತರ ಇಲ್ಲಿ ಯಾವುದು ಅಂತ ಕೇಳಿದಾನೆ. H3PO4. H3PO4 ಅಂದ್ರೆ ಆರ್ಥೋಫಾಸ್ಫೋರಿಕ್ ಆಸಿಡ್ ಆಗುತ್ತೆ. ಸೊ ಅದರ ಬೆಸಿಸಿಟಿ 3, ಅದು 3 ಸೀರೀಸ್ ಆಫ್ ಸಾಲ್ಟ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಸೊ ಹಾಗಾಗಿ ಬರಲ್ಲ. ಇನ್ನು H3PO3 ಆಪ್ಷನ್ ಬಿ ನೋಡಿ. H3PO3. ವಾಟ್ ಇಸ್ H3PO3? ಇಟ್ ಈಸ್ ಕಾಲ್ಡ್ as ಆರ್ಥೋಫಾಸ್ಫೋರಸ್ ಆಸಿಡ್. ಆರ್ಥೋಫಾಸ್ಫೋರಸ್ ಆಸಿಡ್. ಸೊ ಹಾಗಾದ್ರೆ ಈ ಆರ್ಥೋಫಾಸ್ಫೋರಸ್ ಆಸಿಡಿನ ಸ್ಟ್ರಕ್ಚರ್ ಹೇಗಿರುತ್ತೆ? ಈ ತರ ಇರುತ್ತೆ. H3PO3. ಸೊ ಅದರ ಎಷ್ಟು OH ಗ್ರೂಪ್ಸ್ ಇದಾವೆ? 2. ಸೊ ಯಾವ ಆಸಿಡಿನ ಬೆಸಿಸಿಟಿ 2 ಇರುತ್ತೋ ಅದು 2 ಸೀರೀಸ್ ಆಫ್ ಸಾಲ್ಟ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಹೌದಾ? ಸೊ ಹಾಗಾಗಿ ಯಾವ್ದು ಆಪ್ಷನ್ ಬರುತ್ತೆ? It is a second option. Now 49. Which of the following is a cyclic oxoacid? ನೋಡಿ, cyclic ಮೆಟಾಫಾಸ್ಫೋರಿಕ್ ಆಸಿಡ್ ಅನ್ನ ನಾವು ಸೈಕ್ಲಿಕ್ ಆಕ್ಸೋಆಸಿಡ್. ಸೊ ಅದರ ಫಾರ್ಮುಲಾ ಏನಿರುತ್ತೆ? HPO3 n times ಏನಿರುತ್ತೆ ಫಾರ್ಮುಲಾ? HPO3 n times where n is equal to 3. ಇದನ್ನ ನಾವು ಸೈಕ್ಲಿಕ್ ಮೆಟಾಫಾಸ್ಫೋರಿಕ್ ಆಸಿಡ್ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಯಾವ್ದು ಬರುತ್ತೆ? ಸಿ ಬರುತ್ತೆ. ನೆಕ್ಸ್ಟ್, the number of PO or P double bond O and POH bonds in H3PO4 are respectively. What is the formula? H3PO4. ಅದರ H3PO4 ಇನ ಸ್ಟ್ರಕ್ಚರ್ ಹೇಗಿರುತ್ತೆ? ಈ ತರ ಇರುತ್ತೆ. H3PO4 ಇನ ಸ್ಟ್ರಕ್ಚರ್ ಇದು. ಹೌದಾ? It is a tribasic acid. 3 OH ಗ್ರೂಪ್ಸ್ ಇದೆ. ನಮಗೆ ಏನು ಕೇಳಿದ ನೋಡಿ ಇಲ್ಲಿ? PO ಬಾಂಡ್ ಎಷ್ಟು? 1. ಆನಂತರ POH 1, POH 2, POH 3. ಅಲ್ಲಿ ಆಪ್ಷನ್ ಯಾವ್ದು ಬರುತ್ತೆ? 3 and 1, 2, 2, 1, 2, 1, 3. ಸೊ ಆಪ್ಷನ್ ಯಾವುದು? ಇಟ್ ಈಸ್ 1, 3. ಯಾಕಂದ್ರೆ H3PO4 ಅದೇ H3PO3 ಕೊಟ್ಟಿದ್ರೆ ಒಂದು OH ಇರ್ತಿದ್ದಿಲ್ಲ, ಬರೀ H ಇರ್ತಿತ್ತು. ಸೊ ಹಾಗಾಗಿ 1, 2 ಆಪ್ಷನ್ ಬರ್ತಿತ್ತು. ಈಗ ಯಾವ್ದು ಬರುತ್ತೆ? 1, 3 ಅಂದ್ರೆ ಆಪ್ಷನ್ ಡಿ ಬರುತ್ತೆ. ನೆಕ್ಸ್ಟ್, ದ ಗ್ಯಾಸಸ್ ಪ್ರೊಡ್ಯೂಸ್ಡ್ ಇನ್ ದ ರಿಯಾಕ್ಷನ್ ಯಾವ್ದು? ಒಂದು ಲೆಡ್ ನೈಟ್ರೇಟ್ PbNO3 ಟ್ವೈಸ್. ನೋಡಿ, ಇದನ್ನು ಹೀಟ್ ಮಾಡಿದಾಗ ಏನ್ ಬರುತ್ತೆ? PbO ಬರುತ್ತೆ ಪ್ಲಸ್ NO2 ಬರುತ್ತೆ ಪ್ಲಸ್ O2 ಬರುತ್ತೆ ರಿಯಾಕ್ಷನ್. ಅದೇ ನೀವು ಅಮೋನಿಯಂ ನೈಟ್ರೇಟ್ ಅನ್ನ ಹೀಟ್ ಮಾಡಿದ್ರೆ, ಅಮೋನಿಯಂ ನೈಟ್ರೇಟ್ ಅನ್ನ ನಾವು ಹೀಟ್ ಮಾಡಿದಾಗ ಏನ್ ಬರುತ್ತೆ? ಅಮೋನಿಯಾ ಬರುತ್ತೆ. ನೆಕ್ಸ್ಟ್ ಇದನ್ನ ಹೀಟ್ ಮಾಡಿದಾಗ N2O ಪ್ಲಸ್ H2O. ಸೊ ಏನು ಆಕ್ಸೈಡ್ಸ್ ಆಫ್ ನೈಟ್ರೋಜನ್ಸ್ ಇದಾವೆ, ಅವುಗಳ ಪ್ರಿಪರೇಷನ್ಸ್ ಅಲ್ಲಿ ಯೂಸ್ ಮಾಡತಕ್ಕಂಥ ಕಾಂಪೌಂಡ್. ಸೊ ಲೆಡ್ ನೈಟ್ರೇಟ್ ಅನ್ನ ಹೀಟ್ ಮಾಡಿದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ. ಅಮೋನಿಯಂ ನೈಟ್ರೇಟ್ ಅನ್ನ ಹೀಟ್ ಮಾಡಿದಾಗ N2O ನೈಟ್ರಸ್ ಆಕ್ಸೈಡ್ ಲಾಫಿಂಗ್ ಗ್ಯಾಸ್ ಅಂತ ನಾವೇನು ಕರಿತೀವಿ ಅದು ಇದು ಯಾವುದು? N2O. ಓಕೆನಾ? ನೆಕ್ಸ್ಟ್ 52.
bromine is added to cold dilute aqueous solution of NaOH. The mixture is boiled. Which of the following statement is not true ಅಂತ ಹೇಳಿದ್ದಾನೆ. ಯಾವುದು true ಅಲ್ಲ ಅಂತ ಕೇಳಿದ್ದಾನೆ. During the reaction, bromine is present in 4 different oxidation states. The greatest difference between the various oxidation state of bromine is pi. On acidification of the final mixture, bromine is formed. The disproportionation of bromine occurs during the reaction. So, ಇದರಲ್ಲಿ the greatest difference between the various oxidation states of bromine is +5 ಅಂತ ಇದೆ. So that is not correct. So ಹಾಗಾಗಿ ಅದು incorrect statement. Option B ಬರುತ್ತೆ. Next, phosphine is not obtained when. Option A, red phosphorus is heated with NaOH. Option B, white phosphorus is heated with NaOH. Option B, Ca3P2 reacts with water. Option D, phosphorus trioxide is boiled with water. ನೆನಪಿಟ್ಟು ಈ ರೆಡ್ ಫಾಸ್ಫರಸ್ ಇದೆಯಲ್ಲ, ಸೊ ಇದನ್ನ ನಾವು ರಿಯಾಕ್ಷನ್ ಮಾಡಿದಾಗ ಯಾವುದ್ರ ಜೊತೆ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಷನ್ ಮಾಡಿದಾಗ ನಮಗೆ ಫಾಸ್ಫೈನ್ ಅಂತಕ್ಕಂಥ ಕಾಂಪೌಂಡ್ ಬರಲ್ಲ. ಉಳಿದಿರೋ ಎಲ್ಲ ಕೇಸಲ್ಲೂ ನೋಡಿ P4 plus NaOH gives rise to PH3 plus NaH2 PO2 ಬರುತ್ತೆ. C ಅವಾಗಲೂ ನಾನು ಬರೆದಿದ್ದೀನಿ Ca3P2 plus H2O gives rise to PH3 plus calcium hydroxide. Next phosphorus trioxide. Phosphorus trioxide ಅಂದರೆ P2O3 plus H2O gives rise to PH3. ಹೌದಾ? PH3 plus ಇನ್ನೊಂದು ಫಾಸ್ಫೈನ್ ಬರುತ್ತೆ. ಸೊ ಈ ಮೂರು ಬರ್ತವೆ. ಯಾವುದು? ಬಿ ಬರುತ್ತೆ, ಸಿ ಬರುತ್ತೆ, ಮತ್ತೆ ಡಿ ಬರುತ್ತೆ. ಹೌದಾ? ಉಳಿದಿರ್ತಕ್ಕಂಥ ಕಾಂಪೌಂಡ್ ಅಲ್ಲಿ ಸೊ ಉಳಿದಿರೋದು ಆಪ್ಷನ್ ಯಾವುದು? ರೆಡ್ ಫಾಸ್ಫರಸ್ ಈಸ್ ಹೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ಆಗ ನಮಗೆ ಫಾಸ್ಫರಸ್ ಬರಲ್ಲ, ರಿಯಾಕ್ಷನ್ ಆಗಲ್ಲ. ಯಾವುದು? ರೆಡ್ ಫಾಸ್ಫರಸ್ ಸೋಡಿಯಂ ಹೈಡ್ರಾಕ್ಸೈಡ್ ಆಲ್ಕಲಿ ಜೊತೆ ರಿಯಾಕ್ಷನ್ ಆಗಲ್ಲ. ಸೊ ಹಾಗಾಗಿ 54. During the formation of N2O4 dimer from 2 molecules of NO2, the odd electrons, one in each of the nitrogen atoms of the NO2 molecules, get paired to form. ಏನು ಹೇಳ್ತಾ ಇದ್ದೇನೆ? ಈ NO2 ಇದೆಯಲ್ಲ, ಇದು ಡೈಮರೈಸೇಷನ್ ಆಗುತ್ತೆ. ಡೈಮರೈಸೇಷನ್ ಆಗುತ್ತೆ ಅಂದ್ರೆ N2O4 ಆಗುತ್ತೆ. 2NO2 ಇರೋದು N2O4 ಆಗುತ್ತೆ. ಹೌದಾ? ಸೊ NO2 ಸ್ಟ್ರಕ್ಚರ್ ಹೇಗಿರುತ್ತೆ ಅಂದ್ರೆ ಈ ತರ ಇರುತ್ತೆ. ಇದು ಡೈಮರೈಸೇಷನ್ ಆದಾಗ N2O4 ಆಗುತ್ತೆ. ಸೊ ಯಾವಾಗ N2O4 ಆಗುತ್ತೋ ಇದರ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದ್ರೆ ಈ ತರ ಇರುತ್ತೆ. ಇದರ ಸ್ಟ್ರಕ್ಚರ್ ಈ ತರ ಇರುತ್ತೆ. ಯಾವ್ದ್ರದ್ದು? N2O4 ಸ್ಟ್ರಕ್ಚರ್. ಸೊ NO2 ಡೈಮರೈಸೇಷನ್ ಆದಾಗ ಈ ತರ ನೋಡಿ. ಯಾವಾಗ NO2 ಡೈಮರೈಸೇಷನ್ ಆಗುತ್ತೋ ಏನಾಗುತ್ತೆ ಅಂತ ಕೇಳಿದಾನೆ. ಏನಾಗುತ್ತೆ? ಈ NN ನೈಟ್ರೋಜನ್ ಬಾಂಡ್ ಇದೆಯಲ್ಲ, ಯೂಶಲಿ ನೈಟ್ರೋಜನ್ ಎರಡು ನೈಟ್ರೋಜನ್ ಆಟಮ್ಸ್ ಮಧ್ಯೆ ಯಾವ ಬಾಂಡ್ ಇರುತ್ತೆ? ಟ್ರಿಪಲ್ ಬಾಂಡ್ ಇರುತ್ತೆ. NO2 ನಲ್ಲಿ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಯಾವಾಗ N2O4 ಫಾರ್ಮೇಷನ್ ಆಗುತ್ತೆ, ಯೂಶಲಿ ನೈಟ್ರೋಜನ್ ಮಾಲಿಕ್ಯೂಲ್ ಅಂತ ತಗೊಂಡಾಗ ಎರಡು ನೈಟ್ರೋಜನ್ ಆಟಮ್ಸ್ ಮಧ್ಯೆ ಟ್ರಿಪಲ್ ಬಾಂಡ್ ಇದೆ. ಬಟ್ ಇದು N2O4 ಆಗಿ ಕನ್ವರ್ಟ್ ಆದಾಗ ನೈಟ್ರೋಜನ್ ಮಧ್ಯೆ ಯಾವ ಬಾಂಡ್ ಇದೆ? ಸಿಂಗಲ್ ಬಾಂಡ್ ಇದೆ. ಯಾವಾಗ ಸಿಂಗಲ್ ಬಾಂಡ್ ಆಗಿರುತ್ತೋ ಅದು ಏನಾಗುತ್ತೆ? ಶಾರ್ಟ್ ಏನಾಗುತ್ತೆ? ಲೆಂತ್ ಜಾಸ್ತಿ. ಸಿಂಗಲ್ ಬಾಂಡ್ ಆಗುತ್ತೆ. ನೋಡಿ, ಟ್ರಿಪಲ್ ಬಾಂಡ್ ಇದ್ದಾಗ ಆ ಬಾಂಡ್ ಲೆಂತ್ ಕಡಿಮೆ ಇರುತ್ತೆ. ಸೊ ಇಲ್ಲೇ ಇದೆ ಸಿಂಗಲ್ ಬಾಂಡ್ ಇರೋದ್ರಿಂದ ಬಾಂಡ್ ಲೆಂತ್ ಜಾಸ್ತಿ ಆಗುತ್ತೆ. ಅಂದ್ರೆ ಬಾಂಡ್ ಲೆಂತ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಎರಡು ನೈಟ್ರೋಜನ್ ಆಟಮ್ಸ್ ಮಧ್ಯೆ ಇರ್ತಕ್ಕಂಥ ಬಾಂಡ್ ಸ್ಟ್ರೆಂತ್ ಏನಾಯ್ತು? ಆಬ್ವಿಯಸ್ಲಿ ಕಡಿಮೆ ಆಯ್ತು. ಗೊತ್ತಾನೆ? ಸೊ ಹಾಗಾದ್ರೆ NN ಬಾಂಡ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಬಾಂಡ್ ವೀಕನ್ಸ್ ಅಂತ ನಾವು ಹೇಳ್ತೀವಿ. ಸೊ ಇದನ್ನ ಆಧಾರವಾಗಿ ಇಟ್ಕೊಂಡು ನಾವು ಹೇಳೋದಾದ್ರೆ, ಸೊ ವೀಕ್ NN ಬಾಂಡ್ ಫಾರ್ಮ್ಡ್ ಅಂಡ್ ಆಲ್ ದ 4 NO ಬಾಂಡ್ಸ್ ಬಿಕಮ್ ಈಕ್ವಲೆಂಟ್. ಏನಪ್ಪಾ ಹಾಗಾದ್ರೆ? ಯಾಕೆ ಈಕ್ವಲೆಂಟ್ ಆಗುತ್ತೆ ನೋಡಿ, ಈ ತರ ಇರುತ್ತೆ ಬಾಂಡ್. ಸೊ ಈ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಬರ್ತವೆ. ಹೌದಾ? ಸೊ ಆಗ ಏನಾಗುತ್ತೆ? ರೆಸೊನೆನ್ಸ್ ಸ್ಟ್ರಕ್ಚರ್ ಬರುತ್ತೆ.
ಸೊ ರೆಸೊನೆನ್ಸ್ ಸ್ಟ್ರಕ್ಚರ್ ಬರೋದ್ರಿಂದ ಏನಾಗುತ್ತೆ, ಇಲ್ಲಿರೋ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಬರ್ತವೆ, ನೆಕ್ಸ್ಟ್ ಇಲ್ಲಿ ಎಲೆಕ್ಟ್ರಾನ್ಸ್ ಬರ್ತವೆ, ಅದೇ ತರ ಇಲ್ಲೂ ಆಗುತ್ತೆ. ಸೊ ಈ ಎಲೆಕ್ಟ್ರಾನ್ಸ್ ಈ ಎರಡು ಆಕ್ಸಿಜನ್ ಆಟಮ್ ಮಧ್ಯೆ ಈ ತರ ಬಂದ್ಬಿಡ್ತಾವೆ. ಈ ರೀತಿ ಆಗೋದ್ರಿಂದ ನಮಗೆ ರೆಸೊನೆನ್ಸ್ ಬರುತ್ತೆ. ರೆಸೊನೆನ್ಸ್ ಬರೋದ್ರಿಂದ ಈ NO ಬಾಂಡ್ ಇದೆಯಲ್ಲ, ಬಾಂಡ್ ಲೈನ್ ಎರಡಕ್ಕೂ ಸೇಮ್ ಬರುತ್ತೆ, ಅಂದ್ರೆ ಈಕ್ವಿವೆಲೆಂಟ್ ಇರುತ್ತೆ 4. ಹೌದಾ? ಸೊ ಹಾಗಾಗಿ ಆಪ್ಷನ್ ಬಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 55. Iron sulfide is heated in air to form A, an oxide of sulfur. A is dissolved in water to give an acid. The basicity of the acid is iron sulfide ಅಂದ್ರೆ FeS2 plus some oxygen. ಏನು ಬರುತ್ತೆ? ಸಲ್ಫರ್ ಡೈಆಕ್ಸೈಡ್. ಐರನ್ ಪೈರೈಡ್ಸ್ ಅಂತ ಕರಿತೀವಿ ಇದನ್ನ. ಹೌದಾ? ಸೊ ಈ ಸಲ್ಫರ್ ಡೈಆಕ್ಸೈಡ್ ಅನ್ನು ನಾವು ವಾಟರ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ಏನು ಬರುತ್ತೆ ಗೊತ್ತಾ? H2SO3. What is H2SO3? This is a sulfurous acid. So sulfurous acid is a dibasic acid. Agar the basicity is 2, it is 2. So ಹಾಗಾಗಿ ಆಪ್ಷನ್ ಎ. ನೆಕ್ಸ್ಟ್ 56. In spite of being odd electron molecule, ClO2 does not dimerize because ನೋಡಿ ClO2 ಅಂತಕ್ಕಂಥ ಮಾಲಿಕ್ಯೂಲ್ ಡೈಮರೈಸೇಷನ್ ಆಗಲ್ಲ. ಜಸ್ಟ್ ಲೈಕ್ NO2. NO2 ಡೈಮರೈಸೇಷನ್ ಆಗಿ N2O4 ಫಾರ್ಮೇಷನ್ ಮಾಡುತ್ತೆ. ಆದರೆ ಇಲ್ಲೇನಾಗುತ್ತೆ, ಈ ClO2 ಡೈಮರೈಸೇಷನ್ ಆಗಲ್ಲ. ಯಾಕೆ ಆಗಲ್ಲ ಅಂತ ಕೇಳಿದ್ರೆ, ಈ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಿರ್ತಾವಲ್ಲ ಅವುಗಳು ಏನಾಗಿರ್ತವೆ, ಡಿಲೋಕಲೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗ್ತವೆ. ಎರಡು ಆಕ್ಸಿಜನ್ ಆಟಮ್ ಮಧ್ಯೆನೂ ಎಲೆಕ್ಟ್ರಾನ್ಸ್ ಇರ್ತವೆ, ಬಟ್ NO2 ನಲ್ಲಿ ಹಾಗಾಗಲ್ಲ. ಸೊ ಈ ಕಾರಣಕ್ಕೆ ClO2 ನಲ್ಲಿ ಇರ್ತಕ್ಕಂಥ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆ, ದೇ ಆರ್ ಇನ್ವಾಲ್ವ್ಡ್ ಇನ್ ಡೈಮರೈಸೇಷನ್. ಸೊ therefore they are involved in delocalization. Therefore dimerization of ClO2 does not take place. So option A, the odd electrons is delocalized. Localization ಆಗಲ್ಲ. ಹೌದಾ? ಸೊ ಹಾಗಾಗಿ ಆಪ್ಷನ್ ಎ ಬರುತ್ತೆ. ನೆಕ್ಸ್ಟ್, in which of the following arrangements the sequence is not strictly according to the property written against it? Option A, CO2, SiO2, SnO2, PO2. Increasing oxidizing power. ನೋಡ್ತಾ ಹೋಗಿ. HF, HCl, HBr, HI. Increasing acid strength. NH3, PH3, ASH3, sPH3. Increasing basic strength. So boron, carbon, oxygen, nitrogen. Increasing first ionization enthalpy. So ಅವಾಗಲೇ ನಾನು ಹೇಳಿದೆ, ಗ್ರೂಪ್ ಪ್ರಾಪರ್ಟೀಸ್ ಅನ್ನು ನಾವು ಡಿಸ್ಕಸ್ ಮಾಡಬೇಕಾದ್ರೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ 15th ಗ್ರೂಪ್ ಎಲಿಮೆಂಟ್ಸ್ ಇನ ಪ್ರಾಪರ್ಟಿ ನೋಡಿ. NH3, PH3, ASH3, sPH. ಇನ್ಕ್ರೀಸಿಂಗ್ ಬೇಸಿಕ್ ಸ್ಟ್ರೆಂತ್ ಅಂದ್ರೆ ಬೇಸಿಕ್ ಸ್ಟ್ರೆಂತ್ ಆಫ್ ಹೈಡ್ರೇಟ್ಸ್ ಇದಾವಲ್ಲ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗಲ್ಲ. ಯಾಕಂದ್ರೆ ಟೆಂಡೆನ್ಸಿ ಟು ಬೇಸಿಕ್ ಸ್ಟ್ರೆಂತ್ ಅಂದ್ರೆ ಅರ್ಥ ಏನು ನೈಟ್ರೋಜನ್ ಮೇಲೆ, ಫಾಸ್ಫರಸ್ ಮೇಲೆ, ಆರ್ಸೆನಿಕ್ ಅದ್ರ ಮೇಲೆ ಏನು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತವೆ, ಆ ಎಲೆಕ್ಟ್ರಾನ್ ಅನ್ನು ಕೊಡ್ತಕ್ಕಂಥ ಕೆಪಾಸಿಟಿ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ ಅಟಾಮಿಕ್ ಸೈಜ್ ಜಾಸ್ತಿ, ಅದೇ ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಸೊ ಅದರ ಆಧಾರದ ಮೇಲೆ ಸೊ ವಿ ಕ್ಯಾನ್ ಗೋ ಫಾರ್ ಆಪ್ಷನ್ ಸಿ. ನೆಕ್ಸ್ಟ್ 58 ನೋಡಿ, ದ ಸ್ಟ್ರಕ್ಚರ್ ಆಫ್ ದಿ ಟೆಟ್ರಾಥಿಯೋನೇಟ್ ಅಯಾನ್. ನೋಡಿ ಟೆಟ್ರಾಥಿಯೋನೇಟ್ ಅಯಾನ್ ಅಂತಿದ್ದಾರೆ. ಸೊ ಯಾವ್ದು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. 4 ಸಲ್ಫರ್ ಆಟಮ್ಸ್ ಇರಬೇಕು. ಇಲ್ಲಿ ಆಪ್ಷನ್ ಎ ನಲ್ಲಿ 3 ಇದಾವೆ ಸಲ್ಫರ್ ಆಟಮ್, ಬಿ ನಲ್ಲಿ 1 ಇದೆ, ಸಿ ನಲ್ಲಿ 4 ಸಲ್ಫರ್ ಇದಾವೆ, ಆಪ್ಷನ್ ಡಿ ನಲ್ಲಿ 3 ಇದಾವೆ. ಸೊ ಟೆಟ್ರಾಥಿಯೋನೇಟ್ ಅಯಾನ್ ಅಂತ ಹೇಳ್ತಾ ಆಪ್ಷನ್ ಸಿ. 59. The correct sequence of decrease in the bond angle of the following. ನಾನು ಹೇಳಿದ್ದೀನಿ. ಸೊ ನೀವು 15th ಮತ್ತು 16th ಡೌನ್ ದ ಗ್ರೂಪ್ ಮೂವ್ ಆದರೆ ಬಾಂಡ್ ಆಂಗಲ್ ಡಿಕ್ರೀಸ್ ಆಗಬೇಕು. ಹೌದಾ? ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ? ಸೊ ಬಾಂಡ್ ಆಂಗಲ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಹೌದಾ?
ಸೊ ಅಮೋನಿಯಾ ಜಾಸ್ತಿ, PH3 ಜಾಸ್ತಿ, ASH3 ಜಾಸ್ತಿ, SbH3. ಸೊ ಆಪ್ಷನ್ ಎ ಬರುತ್ತೆ. 60. An example of tetrabasic acid is tetrabasic acid. Option A, orthophosphorus acid. ನೋಡಿ, orthophosphorus acid in a formula H3PO3. So H3PO3 is a dibasic acid. Orthophosphoric acid H3PO4. H3PO4 ಅಂದ್ರೆ is a tribasic acid. Metaphosphoric acid ಅದು ಕೂಡ HPO3 ಬರುತ್ತೆ. ಇನ್ನು pyrophosphoric acid, what is the formula of pyrophosphoric acid? H4P2O7. H4P2O7. ಹಾಗಾದ್ರೆ ಈ H4P2O7 ಇನ ಸ್ಟ್ರಕ್ಚರ್ ಹೇಗಿರುತ್ತೆ? ಈ ತರ. This is the structure of H4P2O7. So ಹಾಗಾದ್ರೆ ಇದರಲ್ಲಿ ಎಷ್ಟು OH ಗ್ರೂಪ್ಸ್ ಇದಾವೆ? 1 2 3 4. ಹಾಗಾಗಿ ಇದು ಟೆಟ್ರಾಬೇಸಿಕ್ ಆಸಿಡ್ ಆಗುತ್ತೆ. ಸೊ ಯಾವ್ದು ಬರುತ್ತೆ? ಆಪ್ಷನ್ ಡಿ ಬರುತ್ತೆ. ನೆಕ್ಸ್ಟ್ 61. ರೆಡ್ ಫಾಸ್ಫರಸ್ ಇಸ್ ಕೆಮಿಕಲಿ ಅನ್ರಿಯಾಕ್ಟಿವ್ ಬಿಕಾಸ್. ಯಾಕಪ್ಪ ವೈಟ್ ಫಾಸ್ಫರಸ್ ಮೋರ್ ರಿಯಾಕ್ಟಿವ್, ರೆಡ್ ಫಾಸ್ಫರಸ್ ಯಾಕೆ ರಿಯಾಕ್ಟಿವಿಟಿ ತೋರಿಸಲ್ಲ ಅನ್ನೋದಕ್ಕೆ ಕಾರಣ ಕೊಟ್ಟಿದ್ದಾನೆ. ಇಟ್ ಡಸ್ ನಾಟ್ ಕಂಟೈನ್ PP bonds. It does not contain tetrahedral P4 molecules. It does not catch fire in air even up to 400 degrees Celsius. It has a polymeric structure. ನೋಡಿ, ಈ ವೈಟ್ ಫಾಸ್ಫರಸ್ ಸ್ಟ್ರಕ್ಚರ್ ಇದು ಮತ್ತೆ ಈ ರೆಡ್ ಫಾಸ್ಫರಸ್ ಸ್ಟ್ರಕ್ಚರ್ ಅಲ್ಲಿ ರೆಡ್ ಫಾಸ್ಫರಸ್ ಸ್ಟ್ರಕ್ಚರಲ್ ಡಿಫರೆನ್ಸ್ ಇದೆ. ವೈಟ್ ಫಾಸ್ಫರಸ್ ಅಲ್ಲಿ ಏನಾಗುತ್ತೆ? ಫಾಸ್ಫರಸ್ ಆಟಮ್ P4 ಸ್ಟ್ರಕ್ಚರ್ ಇರುತ್ತೆ, ಈ ತರ ಇರುತ್ತೆ. ಬಟ್ ನೀವು ರೆಡ್ ಫಾಸ್ಫರಸ್ ತಗೊಂಡ್ರೆ ಪಾಲಿಮರಿಕ್ ಚೈನ್ಸ್ ಬರುತ್ತೆ. ಯಾವುದರಲ್ಲಿ? ರೆಡ್ ಫಾಸ್ಫರಸ್ ಅಲ್ಲಿ. ಸೊ ಆ ಪಾಲಿಮರಿಕ್ ಚೈನ್ಸ್ ಸ್ಟ್ರಕ್ಚರಲ್ ಡಿಫರೆನ್ಸ್ ಇದೆ, ಹೌದಾ? ಸೊ ಆ ಪಾಲಿಮರಿಕ್ ಚೈನ್ಸ್ ಬರೋದ್ರಿಂದ ಇಟ್ ಈಸ್ ನಾಟ್ ರಿಯಾಕ್ಟಿವ್. ಸೊ ಆ ಕಾರಣಕ್ಕೆ ಸೊ ಯಾವ್ದು ಬರುತ್ತೆ? ಇಟ್ ಈಸ್ ಆಪ್ಷನ್ ಡಿ ಬರುತ್ತೆ. ಆಯ್ತಾ? ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ಇಲ್ಲಿ ನಿಲ್ಲಿಸೋಣ. ಉಳಿದಿರೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ.